ಬಲೂನಿನ ಕಮಾಲೆ ಅಂತದ್ದು ಆಕಾಶದಲ್ಲಿ ಹಾರ್ತಾ ಇದ್ರೆ ಅದನ್ನ ನೋಡೋದೇ ಒಂದು ಆನಂದ. ಮಲ್ಲೇಶ್ವರಂ ಜನರಿಗೂ ಇಂತಹ ಒಂದು ಸದವಕಾಶ ಸಿಕ್ಕಿತು. ದೊಡ್ಡ ಮನೆಯಷ್ಟು ಗಾತ್ರದ ಬೃಹತ್ ಬಲೂನ್ ಆಕಾಶದಲ್ಲಿ ಹಾರುತ್ತಿದ್ರೆ ಅದರ ಸೊಗಸೆ ಬೇರೆ. ಮಲ್ಲೇಶ್ವರಂನ ಸರ್ಕಾರಿ ಕಾಲೇಜಿನ ಆಟದ ಮೈದಾನದಲ್ಲಿ ಇಂಥದ್ದೊಂದು ಬಲೂನ್ ಹಾರ್ತಾ ಇತ್ತು. ಅಷ್ಟೇ ಅಲ್ಲ, ಅದರೊಟ್ಟಿಗೆ 3-4 ಜನರು ಸಹ ಬಿಂದಾಸಾಗಿ ಪ್ರಯಾಣ ಮಾಡಿದ್ರು. ಮೊದಲಿಗೆ ಮೈದಾನದಲ್ಲಿ ಹರಡಿದ್ದ ದೊಡ್ಡ ಬಲೂನ್ ಟ್ಯೂಬ್ಗೆ ಗಾಳಿ ತುಂಬಿಸಲಾಯಿತು. ಬಳಿಕ ಬೆಂಕಿಯ ಜ್ವಾಲೆಯನ್ನ ಹಾಯಿಸಿ ಗಾಳಿಯನ್ನ ಬಿಸಿ ಮಾಡಲಾಯಿತು. ಗಾಳಿ ಬಿಸಿಯಾಗುತ್ತಿದ್ದಂತೆ ಬಲೂನ್ ಊದಿಕೊಳ್ಳುತ್ತಾ ಆಗಸಕ್ಕೆ ಹಾರಿತು. It was great. It's something new in Bangalore, something nobody has done before. So it was great going up in a hot air balloon. Most people dream about it. And today I got to experience it thanks to Break Bounce. So it was a great experience to see Bangalore from a height. It was pretty amazing. ಬ್ರೇಕ್ ಬೌನ್ಸ್ ಎಂಬ ಕಂಪನಿ ಈ ಹಾಟ್ ಏರ್ ಬಲೂನ್ ಹಾರಾಟವನ್ನ ಏರ್ಪಡಿಸಿತ್ತು. ಖಾಸಗಿ ರೇಡಿಯೋ ಚಾನೆಲ್ ಒಂದರ ಸ್ಪರ್ಧೆಯಲ್ಲಿ ವಿಜೇತರಾದ ಅದೃಷ್ಟಶಾಲಿಗಳಿಗೆ ಇದರಲ್ಲಿ ಹಾರಾಡೋ ಅವಕಾಶ ಕಲ್ಪಿಸಲಾಗಿತ್ತು. ಇದು ಒಂದು ನ್ಯೂ ಟ್ರೆಂಡ್ ಇದೆ. ಬ್ರೇಕ್ ಬೌನ್ಸ್ ಸ್ಟ್ರೀಟ್ ವೇರ್ ಯೂತ್ಗೆ ಆ್ಯಕ್ಟಿವಿಟೀಸ್ ಕ್ರಿಯೇಟ್ ಮಾಡುತ್ತೆ. ತುಂಬ ನ್ಯೂ ಸ್ಟೈಲ್, ನ್ಯೂ ಟ್ರೆಂಡ್ಸ್, ಏನು ಯೂತ್ಗೆ ಇಷ್ಟ ಆಯಿತು ಅದು ಮಾತ್ರ ಟ್ರೆಂಡ್ಸ್ ಕ್ರಿಯೇಟ್ ಮಾಡ್ತೀನಿ. ಮುಂಗಾರು ಮಾರುತ ಬೀಸುವ ಹಿನ್ನೆಲೆ ಎತ್ತರದ ಹಾರಾಟಕ್ಕೆ ಬ್ರೇಕ್ ಹಾಕಿ ಕೆಳಮಟ್ಟದಲ್ಲೇ ಹಾಟ್ ಏರ್ ಬಲೂನ್ ಹಾರಾಟ ನಡೆಸಲಾಯಿತು. ಬಲೂನಿನಲ್ಲಿ ಕುಳಿತಿದ್ದವರು ಸಖತ್ ಖುಷಿ ಪಟ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಈಗಂತೂ ಹೋಟೆಲ್ ತಿಂಡಿಯ ಬೆಲೆ ಗಗನಕ್ಕೇರಿದೆ. 2 ವೆರೈಟಿ ತಿಂಡಿ ತಿನ್ನೋಕೆ 10 ಬಾರಿ ಯೋಚಿಸಬೇಕು. ಆದರೆ ಬೆಂಗಳೂರಿನ ರೆಸ್ಟೋರೆಂಟ್ ಒಂದು ಈ ಟೆನ್ಷನ್ಗೆ ಬ್ರೇಕ್ ಹಾಕಿದೆ. ಗ್ರಾಹಕರಿಗೆ ಕೈಗೆಟುಕೋ ಬೆಲೆಯಲ್ಲಿ ಲಂಚ್ ಮತ್ತು ಬಫೆ ಡಿನ್ನರ್ ನೀಡ್ತಾ ಇದೆ. ಯಾವುದು ಆ ರೆಸ್ಟೋರೆಂಟ್ ಅನ್ನೋದನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇದು ರಿಚ್ಮಂಡ್ ರಸ್ತೆಯಲ್ಲಿರುವ ಪ್ರೈಡ್ ಹೋಟೆಲ್ನ ಕೆಫೆ ಟ್ರೀಟ್ ರೆಸ್ಟೋರೆಂಟ್. ಇಲ್ಲಿ ಸಿಗೋ ಲಂಚ್ ಬಫೆ ತುಂಬಾನೇ ಫೇಮಸ್. ಯಾಕೆಂದ್ರೆ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಟೇಸ್ಟಿ ಐಟಮ್ ಇರೋ ಬಫೆ ಇಲ್ಲಿ ಸಿಗುತ್ತೆ. ಟೇಸ್ಟ್ ವೈಸ್ ತುಂಬ ಸ್ಪೈಸಿ ಇರಲಿಲ್ಲ, ನನಗೆ ತುಂಬ ಸ್ಪೈಸಿ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನನ್ನ ಟೇಸ್ಟ್ಗೆ ಪರ್ಫೆಕ್ಟ್ ಆಗಿತ್ತು. ವೆರೈಟಿ ತುಂಬಾ ಜಾಸ್ತಿ ಇತ್ತು. So that is what I liked here. So you had Indian, you had Italian, you had pasta, you had salads. So it's a different range and typical South Indian also. So which I didn't try right now. ಇಂಡಿಯನ್, ಚೈನೀಸ್, ಇಟಾಲಿಯನ್ ಮತ್ತು ಕಾಂಟಿನೆಂಟಲ್ ಫುಡ್ ಸಹ ಇಲ್ಲಿ ಸಿಗುತ್ತವೆ. ಏನೇ ತಗೊಂಡ್ರೂ ತುಂಬಾನೇ ಚೀಪ್. ಸೂಪ್, ಸಲಾಡ್, ಸ್ಟಾರ್ಟರ್ಸ್, ಫ್ರೈಡ್ ಫಿಶ್, ಚಿಕನ್, ಚೆಟ್ಟಿನಾಡ್, ಮಧುರೆ ಬಿರಿಯಾನಿ, ಪಾಸ್ತಾ, ಹೀಗೆ ವೆರೈಟಿ ವೆಜ್ ಆ್ಯಂಡ್ ನಾನ್ ವೆಜ್ ಐಟಮ್ ಸಹ ಇರುತ್ತೆ. We do have lots of low-calorie salads and protein salads, welcome drinks, one type of healthy juices. Apart from that, we do have 4 non-vegetarian items, chicken, mutton, fish, prawns, and as well as seafood also. ಸಖತ್ ಕಲರ್ಫುಲ್ ಡೆಸರ್ಟ್ಸ್ ಇಲ್ಲಿನ ಮತ್ತೊಂದು ಸ್ಪೆಷಲ್. ಇನ್ನು ಸ್ವಾದಿಷ್ಟವಾದ ಸ್ವೀಟ್ಗಳು ಗ್ರಾಹಕರನ್ನ ಕೈ ಬಿಸಿ ಕರೆಯುತ್ತವೆ. ಸಖತ್ತಾಗಿ ತಿಂದು ಮಜಾ ಉಡಾಯಿಸೋಕೆ ಇದಕ್ಕಿಂತ ಇನ್ನೇನು ಬೇಕಲ್ವಾ? ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ದೇವರಾಜ್ ಜೊತೆ ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್.